1,30,975 ಜನ ಯಾವುದೇ ಒಂದು ಕಾರಣಕ್ಕೆ ಅವ್ರನ್ನ ಫಾರ್ಮ್ ವಾಪಸ್ ಕಲೆಕ್ಟ್ ಮಾಡೋಕ್ಕಾಗಿಲ್ಲ ಎಂದು ಬ್ಯೂರೋ ರಿಪೋರ್ಟ್ ಮಾಡಿದೆ. ಅದರಲ್ಲಿ ಡೆತ್ ಕೇಸಸ್, ಮರಣ ಹೊಂದಿರುವ ಕಾರಣದಿಂದ ಸುಮಾರು 53,435, ಪರ್ಮನೆಂಟ್ಲಿ ಶಿಫ್ಟೆಡ್ 65,479, ಆಲ್ರೆಡಿ ಎನ್ರೋಲ್ಡ್ ಅಂದರೆ ಈಗಾಗಲೇ ಬೇರೆ ಕಡೆ ಓಟ್ ಇಟ್ಕೊಂಡಿದ್ದಾರೆ ಅಂತ 9,174, ಆಬ್ಸೆಂಟ್ ಕಾರಣದಿಂದ 2,314 ಮತ್ತು ಅದರ್ಸ್ ಎಂಬ ಕಾರಣದಿಂದ 573. ಇದರಲ್ಲಿ ಅದರ್ಸ್ ಎಂಬ ಕಾರಣ ಮೋಸ್ಟ್ಲಿ ರೆಫ್ಯೂಸ್ ಟು ಸೈನ್ ಅಂತ ಆಗಿರ್ತದೆ, ಅದಕ್ಕೆ ತಗೋಬೇಕಾಗ್ತದೆ ನಾವು. ಸೊ ಇಷ್ಟು ವಿಷಯ ಎಲ್ಲ 65%, ವಿಜಯನಗರ 97.57%, ಗದಗ್ 97.17%, ಕೊಪ್ಪಳ 96.59%, ಹಾಸನ್ 95.21%. ಈ ರೀತಿ ಹಲವಾರು ಜಿಲ್ಲೆಗಳು ಡಿಸ್ಟ್ರಿಬ್ಯೂಷನ್ ಅನ್ನ ಒಂದು ಉತ್ತಮ ರೀತಿಯಲ್ಲಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಕರ್ನಾಟಕ ರಾಜ್ಯದಲ್ಲಿರುವ 224 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಪೈಕಿ 112 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಬೌವ್ 90% ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಮತ್ತು 169 ಕಾನ್ಸ್ಟಿಟ್ಯೂನ್ಸಿ ಔಟ್ ಆಫ್ 224 169 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ 80% ಇಂದ ಜಾಸ್ತಿ ವಿತರಣೆ ಮಾಡಿದ್ದಾರೆ. ಇದು ಎಲ್ಲ ಮಾಹಿತಿ ನಾವು ಡಿಸ್ಟ್ರಿಬ್ಯೂಷನ್ ಅಲ್ಲಿ ಈಗಾಗಲೇ 100% ಕಂಪ್ಲೀಟ್ ಮಾಡಿರುವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ದೇವದುರ್ಗ 100% ಕಂಪ್ಲೀಟ್ ಮಾಡಿದ್ದಾರೆ, ಕುಮಟಾ 100% ಕಂಪ್ಲೀಟೆಡ್, ಹಿರೇಕೆರೂರು 100% ಕಂಪ್ಲೀಟೆಡ್, ಮಾಯಕೊಂಡ 100% ಕಂಪ್ಲೀಟೆಡ್, ಕಾರವಾರ 99.9%, ಮುಳಬಾಗಲ್ 99.83%, ಮೇಲುಕೋಟೆ 99.79%, ರೋಣ 99.78%, ಹಿರಿಯೂರು 99.64%, ಚಿತ್ರದುರ್ಗ 99.61%, ಚಳ್ಳಕೆರೆ 99.59%, ಕನಕಗಿರಿ 99.47%, ದಾವಣಗೆರೆ ಸೌತ್ 99.27%. ಈ ರೀತಿ ಸುಮಾರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಈಗಾಗಲೇ ಕಂಪ್ಲೀಟ್ ಮಾಡುವಂತ ಕಡಿಮೆ ಇರುವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಯಾವುದೆಂದು ನೋಡುವಾಗ ಬೊಮ್ಮನಹಳ್ಳಿ 35% ಡಿಸ್ಟ್ರಿಬ್ಯೂಷನ್ ಆಗಿದೆ, ಬ್ಯಾಂಗ್ಳೂರ್ ಸೌತ್ 39.95%, ಗೋವಿಂದರಾಜನಗರ್ 40%, ಮಹಾಲಕ್ಷ್ಮಿ ಲೇಔಟ್ 40%, ಹೆಬ್ಬಾಲ್ 41%. ಈ ರೀತಿ ನಗರ ಪ್ರದೇಶ ಇರುವ ಕಡೆ ಸ್ವಲ್ಪ ಕಡಿಮೆ ಆಗಿದೆ. ಅದರ ಬಿಬಿಎಂಪಿ ಸುಮಾರು 40% ರಿಂದ 44% ಒಟ್ಟಾರೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಈ ಡಿಸ್ಟ್ರಿಬ್ಯೂಷನ್ ಜೊತೆಗೆ ಡಿಜಿಟೈಸೇಷನ್ ಸಮೇತ ಮಾಡ್ತಾ ಬರ್ತಾ ಇದ್ವಿ. ಈಗ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಷನ್ ಕಂಪ್ಲೀಟ್ ಆಗಿದೆ ಮತ್ತು ಎಲ್ಲೆಲ್ಲಿ ಪ್ಯಾರಲಲ್ಲಿ ಬಿಎಲ್ಒಗಳು ಡಿಜಿಟೈಸ್ ಮಾಡ್ತಾ ಇರ್ತಾರೆ ಫಾರ್ಮ್ ಅನ್ನ, ಅಂದರೆ ಮತದಾರರು ಫಾರ್ಮ್ ಫಿಲ್ ಮಾಡಿ ಕೊಟ್ಟು ಬಿಎಲ್ಒ ಕೈಗೆ ಬಂದು ಅದು ಡಿಜಿಟೈಸ್ ಮಾಡುವ ಕಾರ್ಯಕ್ರಮ ಈಗಾಗಲೇ ಶುರುವಾಗಿದೆ. ಅದರಲ್ಲಿ ಮಾಯಕೊಂಡ 34.9% ಪ್ರೋಗ್ರೆಸ್, ದೇವದುರ್ಗ 34%, ಚಿಕ್ಕಬಳ್ಳಾಪುರ 33%, ಮಸ್ಕಿ 30%, ಸಿಂಧನೂರು 30%, ಮೊಳಕಾಲ್ಮೂರು 28%, ಆನಗಲ್ 28%, ಚನ್ನಗಿರಿ 27%, ಮಾನ್ವಿ 27%, ಸಂಡೂರು 27%, ಅರಸೀಕೆರೆ 26%. ಈ ರೀತಿ ಡಿಜಿಟೈಸೇಷನ್ ಪ್ರೋಗ್ರೆಸ್ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ತಗೊಂಡ್ರೆ ಎಲ್ಲ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಸುಮಾರು 1,24,000 ಬಿಎಲ್ಎಗಳನ್ನ ಅಪಾಯಿಂಟ್ ಮಾಡಿದ್ದಾರೆ. ಆ ಬಿಎಲ್ಎಗಳಿಗೆ ನಾವು ಈಗಾಗಲೇ ನಾವು ಡಿಸ್ಟ್ರಿಬ್ಯೂಷನ್ ಮತ್ತು ಡಿಜಿಟೈಸೇಷನ್ ಪ್ರಕ್ರಿಯೆಯಲ್ಲಿ ASDD ಅಂತ ಲಿಸ್ಟ್ ಅನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗಾದ್ರೆ ಅಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್, ಡೆಡ್ ಅಂಡ್ ಅದರ್ಸ್ ASDDO ಲಿಸ್ಟ್ ಅಂತ ಹೇಳ್ತೀವಿ ನಾವು. ಈ ಲಿಸ್ಟ್ ಸಮೇತ ನಾವು ಎಲ್ಲಾ ಪೊಲಿಟಿಕಲ್ ಪಾರ್ಟಿ ಕೊಡ್ಲಿಕ್ಕೆ ಇವತ್ತು ನಮ್ಮ ಸೂಚನೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಅಂದರೆ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ಗೆ ಕೊಟ್ಟಿದ್ದೀನಿ. 50% ಮೇಲ್ಪಟ್ಟು ಓವರ್ ಆಲ್ ನಮ್ದು ಇನ್ವೆಸ್ಟ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಈ ಪ್ರಕ್ರಿಯೆ ಜುಲೈ 29 ತನಕ ನಡೀತಾ ಇರ್ತದೆ. ಹಾಗಂದ್ರೆ ಡಿಸ್ಟ್ರಿಬ್ಯೂಷನ್ ಮುಗಿಯೋದು ಮತ್ತು ಅದರ ಜೊತೆಗೆ ಪ್ಯಾರಲಲ್ಲಿ ಡಿಜಿಟೈಸೇಷನ್ ಸ್ಟಾರ್ಟ್ ಮಾಡೋದು. ಈಗ ಡಿಜಿಟೈಸೇಷನ್ ಬರುವ ಸಂದರ್ಭದಲ್ಲಿ ಈಗಾಗಲೇ ಬಿಎಲ್ಒಗೆ ಸೂಚನೆ ಕೊಡಲಾಗಿದೆ. ಮತದಾರರು ಯಾವ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದನ್ನು ಡಿಜಿಟೈಸ್ ಮಾಡ್ತಾರೆ. ಅದರ ಜೊತೆಗೆ ಕ್ವಾಲಿಟಿ ಆಫ್ ಡಿಜಿಟೈಸೇಷನ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕೆಂದು ಸೂಚನೆ ಕೊಟ್ಟಿದ್ವಿ. ಅದರಲ್ಲಿ ಫೋಟೋ ಕ್ಯಾಪ್ಚರ್ ಮಾಡೋ ಸಂದರ್ಭಗಳಲ್ಲಿ ಅವರ ಫೋಟೋ ಮತ್ತು ಆ ಫಾರ್ಮ್ ಅನ್ನು ಡಿಜಿಟೈಸ್ ಮಾಡೋ ಸಂದರ್ಭದಲ್ಲಿ ಕಂಪ್ಲೀಟ್ ಫಾರ್ಮ್ ಡಿಜಿಟೈಸ್ ಮಾಡಬೇಕು. ಕೆಲವು ಸಂದರ್ಭದಲ್ಲಿ ಸೈನ್ ಮಾಡುವ ಭಾಗ ಬಿಟ್ಟು ಹೋಗಿರ್ಬೋದು ಅಥವಾ ಫಾರ್ಮ್ ಸರಿಯಾದ ಕ್ವಾಲಿಟಿ ಡಿಜಿಟೈಸ್ ಆಗಿರೋದಿಲ್ಲ, ಅಂಥದ್ದು ಅವಕಾಶ ಇಲ್ಲದೆ ಡಿಜಿಟೈಸ್ ಮಾಡಬೇಕು. ಅದರ ಕ್ರಮ ಈಗಾಗಲೇ ಸೂಚನೆ ಕೊಟ್ಟಿದ್ವಿ. ಮತ್ತು ಇದು ಸಂಬಂಧವಾಗಿ ಫೀಲ್ಡ್ ವೆರಿಫಿಕೇಶನ್ ಮಾಡಲಿಕ್ಕೆ ನಮ್ಮ ಹೆಡ್ ಆಫೀಸ್ ವತಿಯಿಂದ ಜಾಯಿಂಟ್ COC ಆಗಿರ್ತಾರೆ, ಅವರೊಂದು 5 ದಿನ ಈಗ ತಂಡ ಮಾಡಿ ಕೆಲವು ಜಿಲ್ಲೆಗಳು ಕಳಿಸ್ಕೊಟ್ಟಿದ್ವಿ. ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ವಿ. ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಆಗಿ ಅವರು ಸಮೇತ ತನ್ನ ಕ್ರಮವನ್ನು ನೋಡಿಕೊಂಡು ಬರ್ತಿರ್ತಾರೆ. ಮತ್ತು ಈ ಸಂದರ್ಭದಲ್ಲಿ ನಾನು ಈ ಡಿಸ್ಟ್ರಿಬ್ಯೂಷನ್ಗೋಸ್ಕರವಾಗಿ ಮತ್ತು ಜನರಿಗೆ ಮಾಹಿತಿ ತರುವ ನಿಟ್ಟಿನಲ್ಲಿ ಸಹಕರಿಸಿದ ಎಲ್ಲ ನಮ್ಮ ಅಧಿಕಾರಿಗಳಿಗೆ ಮತ್ತು ಎಲ್ಲ ರಾಜಕೀಯ ಪಕ್ಷದ ನೋಂದಾಯಿತ ರಾಜಕೀಯ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಮುಖ್ಯವಾಗಿ ಮತದಾರರಿಗೆ ಮತ್ತು ಎಲ್ಲ ನಮ್ಮ ಸಿವಿಲ್ ಸೊಸೈಟಿ
ವಾಲಂಟಿಯರ್ ಆರ್ಗನೈಸೇಷನ್ಸ್ ಎಲ್ಲರಿಗೂ ಸಮೇತ ನಾನು ಧನ್ಯವಾದ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ.